ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೇತ್ರಾ KV ವ್ಲಾಗ್ಸ್. ಆಲೂ ಬಜ್ಜಿ ಚಿಪ್ಸ್ ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ. ಆಲೂಗಡ್ಡೆನ ಫಿಂಗರ್ ಚಿಪ್ಸ್ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ ಕಡಲೆ ಹಿಟ್ಟು, 1 ಸ್ಪೂನ್ ಖಾರದ ಪುಡಿ, ನಂತರ ಸ್ವಲ್ಪ ಸೋಡಾ, ನಂತರ 1 ಸ್ಪೂನ್ ಉಪ್ಪು ರುಚಿಗೆ ಸಾಕಷ್ಟು ಹಾಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟು, ನೀರು ಹಾಕಿ ನಮಗೆ ಯಾವ ರೀತಿ ಹದದಲ್ಲಿ ಬೇಕಾದರೂ ಕಲಿಸ್ಕೋಬಹುದು. ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂತೀನಿ. ಈ ರೀತಿಯಾಗಿ ಕಲಿಸ್ಕೋಬೇಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣಲೆ ಕಾದ ನಂತರ ಆಲೂಗಡ್ಡೆ ಮುಳುಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಲಸಿಟ್ಟಿರುವಂತಹ ಆಲೂಗಡ್ಡೆ ಚಿಪ್ಸ್ ಅನ್ನ ಹಾಕೋಣ. ಆಲೂಗಡ್ಡೆ ಬಜ್ಜಿ ಚಿಪ್ಸ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಅಮ್ಮ ಮಾಡ್ಕೊಡಮ್ಮ ಅಂತಾನೆ ಕೇಳ್ತಾ ಇರ್ತಾರೆ. ಇದ್ರ ಜೊತೆ ಟೀ ಕಾಫಿ ಇದ್ರೂ ಸೂಪರ್ ಆಗಿರುತ್ತೆ. ಇದೇ ರೀತಿ ನನ್ನ ವಿಡಿಯೋಗಳು ನೋಡ್ತಾ ಇರಿ. ಯೂಟ್ಯೂಬ್ ಕೂಡ ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಚಿಪ್ಸ್ ಕರೆದ ನಂತರ ಈ ರೀತಿಯಾಗಿ ಗಟ್ಟಿಯಾಗಿ ಆಗುತ್ತೆ. ತಿನ್ನೋದಕ್ಕೂ ಕುರುಮ್ ಕೂಡ ಅನ್ನುತ್ತೆ. ಟೇಸ್ಟಿಯಾಗಿ ಅಂತ ಇರುತ್ತೆ. ಈಗ ರೆಡಿ ಆಯ್ತು. ಅದಕ್ಕೆ ಲಾಸ್ಟ್ ಆಗಿ ಕರ್ಬೇವಿನ ಸೊಪ್ಪು ಅಂತೂ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾವು ಒಂದೊಂದು ಪೀಸ್ ತಿಂತಾ ಇದ್ರೆ ಆ ಸೈಡಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೈ ಕೂಡ ಸಿಗ್ತಾ ಇದೆ. ತುಂಬಾ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ರೆಡಿ ಆಯ್ತು. ಈಗ ಒಂದು ಪ್ಲೇಟ್ಗೆ ಹಾಕೋಣ. ಇನ್ನು ಜಾಸ್ತಿನೇ ಮಾಡಿದ್ದೀನಿ, ತೋರ್ಸಕ್ಕಂತ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ರುಚಿ ನೋಡೋಣ. ವಾವ್, ಸೂಪರ್ ಆಗೈತೆ. ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.